ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಸೊ ಎಸ್, ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಕೆಲವೊಂದು ಥಿಂಗ್ಸ್ ತರಬೇಕಾಗಿತ್ತು. ಆಲ್ಸೋ ರಿಟರ್ನ್ ಗಿಫ್ಟ್ ನೋಡ್ಕೊಂಡು ಬರೋಣ. ಅಕಸ್ಮಾತ್ ಸೆಟ್ ಆಯಿತು ಅಂದರೆ ತೊಗೊಂಡೇ ಬರೋಣ ಅಂತ ನಾವಿವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಎಸ್, ನೋಡೋಣ ಯಾವ್ದು ಸಿಗತ್ತೆ, ಎಷ್ಟು ಕಾಸು ಆ್ಯಂಡ್ ಏನು ಗಾಣಿಗರಪೇಟೆ ಅಂತೇನೋ ಇದೆ ಅಂತೆ. ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಕಮ್ಮಿಗೆ ಸಿಗುತ್ತೆ ಅಂತ ನಮ್ಮ ಮನೆ ಆಂಟಿ ಹೇಳಿದ್ರು. ಸೊ ಅದಕ್ಕೋಸ್ಕರನೇ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು 2 ಡೇಸ್ ಬ್ಯಾಕ್ ಹೆಡ್ ಶವರ್ ಮಾಡಿದೆ ಆ್ಯಂಡ್ ನಾನು ಸಿಕ್ಬಿಡಿಸಿರಲಿಲ್ಲ. ಅದಕ್ಕೆ ಕೂದಲು ಇಷ್ಟು ಅಸಹ್ಯವಾಗಿ ಆಗಿಬಿಟ್ಟಿದೆ. ಹೆಂಗೋ ಕಷ್ಟಪಟ್ಟು ಸಿಕ್ಬಿಡಿಸಿ ಒಂಥರ ಇದ್ದೀವಿ. ಸೊ ಎಸ್, ನಾನು ಇನ್ನೊಂದು ಕಡೆ ಕೂಡ ಹೋಗಬೇಕು. ಸೊ ಎಲ್ಲನೂ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಓಕೆ. ಆ್ಯಂಡ್ ವ್ಲಾಗ್ಸ್ ಯಾಕೆ ಪೋಸ್ಟ್ ಮಾಡ್ತಿಲ್ಲ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಆ್ಯಂಡ್ ನನಗೆ ಎದ್ದೊಳಕ್ಕೇ ಕಷ್ಟ ಆಗ್ತಿದೆ. ಆದರೂ ಎದ್ದು ಏನೋ ಮಾಡ್ಕೊಂಡಿದ್ದೀನಿ. ಸೊ ಎಸ್, ಹೆಂಗೆ ಹೋಗುತ್ತೆ ಇವತ್ತಿನ ಆ್ಯಂಡ್ ನಮ್ಮ ಬಜೆಟಿಗೆ ಸಿಗುತ್ತಾ ಇಲ್ವಾ ಅಂತೆಲ್ಲ ನಾನು ವ್ಲಾಗ್ನ ಮಾಡ್ತೀನಿ. ಓಕೆ, ಕಮ್ ಲೆಟ್ಸ್ ಗೋ. ಸೊ ಚಳಿ ಅಂತ ನಾನು ಒಂದು ಸ್ವೆಟರ್ ಟೈಪ್ ಟಾಪ್ನ ಹಾಕ್ಕೊಂಡಿದ್ದೀನಿ ವಿತ್ ಮೈ ಜೀನ್. ಸೊ ಇದೊಂಚೂರು ಕ್ರಾಪ್ ಟಾಪ್. ನಾನು ಲಾಂಗ್ ಜೀನ್ನ ಹುಡುಕ್ತೆ, ಬಟ್ ನನಗೆ ಸಿಕ್ಕಿಲ್ಲ. ಇಲ್ಲಿ ಗಂಟೆ ಇರೋದು ಸಿಕ್ಕಿರೋದು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಸೊ ನಾವು ಬಂದು ಫಸ್ಟ್ಲಿ ಹೋಗಿದ್ದು ಕಮರ್ಷಿಯಲ್ ಸ್ಟ್ರೀಟಿಗೆ. ಅದಾದಮೇಲೆ ನಾವು ಚಿಕ್ಕಪೇಟೆಗೆ ಹೋಗಬೇಕು ಅಂದ್ಕೊಂಡಿದ್ದು. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ಏನಕ್ಕಪ್ಪ ಅಂದರೆ ನನ್ನ ಸಿಸ್ಟರ್ದು ದುಪ್ಪಟ್ಟ ಒಂದನ್ನು ನಾವು ಡೈಯಿಂಗ್ ಕೊಟ್ಟಿದ್ರಿ. ಬಿಕಾಸ್ ನಮಗೆ ಬೇಕಾಗಿರೋ ಫ್ಯಾಬ್ರಿಕಲ್ಲಿ ವೈಟ್ ಕಲರ್ ಇತ್ತು. ಸೊ ಅದನ್ನು ಡೈಯಿಂಗ್ ಮಾಡಿಕೊಡ್ತೀವಿ ಮೇಡಮ್, ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಡೈಯಿಂಗ್ ಮಾಡಿಸಿದ್ವಿ ಅಂತ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಾವು ಡೈಯಿಂಗ್ ಕೊಟ್ಟಿದ್ರಿ. ಆ್ಯಂಡ್ ಅದು ಕೊಟ್ಟು 4-5 ಡೇಸ್ ಆಗಿತ್ತು. ಅದಾದಮೇಲೆ ನಾವು ಕಲೆಕ್ಟ್ ಮಾಡೋಕ್ಕೆ ಹೋಗಿದ್ದಿದ್ದು. ಆ್ಯಂಡ್ ಈ ವ್ಲಾಗ್ ಬಂದು ನಾನು ಮಾಡಿದ್ದು ಲಾಸ್ಟ್ ವೀಕ್ ಆ್ಯಂಡ್ ಇವತ್ತು ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಎಡಿಟಿಂಗಿಗೆ ಟೈಮ್ ಇರಲಿಲ್ಲ ಆ್ಯಂಡ್ ಹೊರಗಡೆ ಎಲ್ಲ ಹೋಗಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಟೈಮ್ ಇರಲಿಲ್ಲ. ಆ್ಯಂಡ್ ಹಂಗೆ ಅದಕ್ಕೆ ಡೈಯಿಂಗ್ ತೀಸ್ಕೊಂಡು ಆ್ಯಂಡ್ ನಾವು ಆ್ಯಕ್ಚುಲಿ ಮಾಡಿಸಿದ್ದು ಬಂದು ಮನೋರಂಜನ್ ಸ್ಟೋರ್ಸ್ ಅಂತ. ಅಲ್ಲಿ ಫ್ಯಾಬ್ರಿಕ್ ಮತ್ತು ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಡೈಯಿಂಗ್ಗೆ, ಫ್ಯಾಬ್ರಿಕ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಇಟ್ಸ್ ವರ್ತ್ ಬೈ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ಎಲ್ಲನೂ. ಎಲ್ಲ ಥರ ಫ್ಯಾಬ್ರಿಕ್ಕು ಸಿಗುತ್ತೆ ಆ್ಯಂಡ್ ಮೀಟ್ರ್ ಲೆಕ್ಕ ತೊಗೊಂಡು ನಾವು ಸ್ಟಿಚಿಂಗಿಗೆ ಕೊಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಡೈ ಮುಗಿಸ್ಕೊಂಡು ಲೇಸ್ ಸ್ಟಿಚಿಂಗ್ಗೆ ಮಾಡಿಸ್ಬೇಕಾಗಿತ್ತು ಬಾರ್ಡರ್. ಸೊ ಅದಕ್ಕೋಸ್ಕರನೇ ನಾವು ಅದನ್ನು ಸ್ಟಿಚಿಂಗಿಗೆ ಕೊಡೋದಕ್ಕೆ ಟೇಲರ್ ಅಂಗಡಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನಾನು ಹೋಗ್ತಾ ಇರ್ತೀನಿ, ನೀನು ಬಾ, ಇಬ್ಬರು ಒಟ್ಟೊಟ್ಟಿಗೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಬಿಕಾಸ್ ಮಳೆಗಳೇ ಬಂದುಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ನಾವು ನಮ್ಮಮ್ಮ ಹೊರಟರು ಗಾಡಿ ಹತ್ರ. ನಾನು ಹೋಗಿ ಟೇಲರ್ ಹತ್ರ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ನಾವು ಈ ಟೇಲರ್ ಹತ್ರ 2-3 ಟೈಮ್ಸ್ ಹೊಲಿಸಿದ್ದೀವಿ ಆ್ಯಂಡ್ ಚೆನ್ನಾಗಿ ಹೊಲಿತಾ ಇದ್ದರು. ಬಟ್ ಈಗ ಅಷ್ಟು ಚೆನ್ನಾಗಿ ಹೊಲಿತಾ ಇಲ್ಲ. ಬಿಕಾಸ್ ನಾನು ಗೃಹ ಪ್ರವೇಶಕ್ಕೆ ಹೊಲಿಸಿದ ಬ್ಲೌಸ್ ಬಂದುಬಿಟ್ಟು ಅಷ್ಟರಲ್ಲೇ ಹೊಲಿದಿದ್ರು. ಐ ವಾಸಂಟ್ ಹ್ಯಾಪಿ. ಆ್ಯಂಡ್ ನಾನು ಹೇಳಿದ ಒಂದು ಬಟನ್ ಎಲ್ಲ ಇಟ್ಕೊಡಿ ಅಂತ, ಅದನ್ನು ಏನೂ ಮಾಡಿರಲಿಲ್ಲ. ಆ್ಯಂಡ್ ಐ ವಾಸ್ ನಾಟ್ ಹ್ಯಾಪಿ. ಇಟ್ಸ್ ಮೈ ಟ್ರೂ, ಏನು ಹೇಳ್ತೀರಾ, ನನ್ನ ಪರ್ಸ್ನಲ್ ಒಪಿನಿಯನ್ನ ಶೇರ್ ಮಾಡ್ತಿರೋದು. ಸೊ 2-3 ಟೈಮ್ಸ್ ಹೊಲಿಸಿದ್ರಿ. ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಹೊಲ್ಕೊಡ್ತಿದ್ರು, ಬಟ್ ಇವಾಗೇನೋ ಅಷ್ಟಕ್ಕಷ್ಟೇ ಹೊಲ್ಕೊಟ್ಟಿದ್ರು. ಎನಿವೇಸ್, ನೆವರ್ ಮೈಂಡ್, ಹೊಲಿಯೋಕೆ ಕೊಟ್ಬಿಟ್ಟಿದ್ದೀವಿ, ಹಾಕ್ಕೊಳ್ಳೋಣ. ಆ್ಯಂಡ್ ಶೇರ್ ಮಾಡ್ತೀನಿ ನಾನು ಗೃಹ ಪ್ರವೇಶದ ವ್ಲಾಗಲ್ಲಿ. ಸೊ ಯಾವ ಥರ ಪ್ಯಾಟರ್ನ್ ಹೊಲಿಸಿದ್ರಿ ಅಂತ ಎಲ್ಲ. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್ ಫುಲ್ ಫ್ರಂಟ್ ಬಂದರೆ 3rd or 4th ಸಂದಿ ಅನಿಸುತ್ತೆ, ಶಾಲ್ ಅಂಗಡಿ ಇರುತ್ತೆ. ಆ ಸಂದಿಯಲ್ಲಿನೇ ಬುಟ್ಟಿಕ್ ಇವ್ರದ್ದು. ಆ್ಯಂಡ್ ಬ್ಲೌಸ್ ಇದು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ, ವರ್ಕೆಲ್ಲ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ನಂಗೆ ತುಂಬ ಇಷ್ಟ, ವರ್ಕ್ ಸಕ್ಕತ್ತಾಗಿ ಮಾಡ್ತಾರೆ. ಆ್ಯಂಡ್ ಬ್ಲೌಸ್ ಮುಂಚೆ ಚೆನ್ನಾಗಿ ಹೊಲ್ಕೊಟ್ಟಿದ್ರು, ಬಟ್ ಅಂದರೆ ಬ್ಲೌಸ್ ಬಂದಿದೆ. ಇದು ನಾನು ಕೊಟ್ಟಿದ್ದು ಬಂದು ಲಾಸ್ಟ್ ವೀಕ್. ಸೊ ಆಲ್ರೆಡಿ ಬ್ಲೌಸ್ ಸ್ಟಿಚಿಂಗ್ ಬಂದಿದೆ. ನೆನ್ನೆ ತೊಗೊಂಬಂದ್ಕೊಟ್ರು, ಅಂದರೆ ಟ್ಯೂಸ್ಡೇ ತೊಗೊಂಬಂದ್ಕೊಟ್ರು. ಟ್ಯೂಸ್ಡೇ ತೊಗೊಂಬಂದ್ಕೊಟ್ರು. ಸೊ ಎಸ್, ನೋಡುವ ಹೇಗೆ ಏನು. ಬ್ಲೌಸ್ ಟೈಟ್ ಆಗಿಬಿಟ್ಟಿತ್ತು, ಆಮೇಲೆ 2 ಹೊಲಿಗೆ ಬಿಚ್ಚಿಬಿಟ್ರಿ, ಲೂಸ್ ಆಗಿಬಿಡ್ತು. ತಿರ್ಗಾ ಎತ್ಕೊಂಡೋಗಿ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬಂದಿದ್ದು, 1 ಹೊಲಿಗೆ ಹಾಕ್ಕೊಡಿ ಅಂತ.
ಸೊ ಇಟ್ ವಾಸ್ ರಿಯಲಿ ಎಡ್ ಏಕ್ ಅಂತಲೇ ಹೇಳ್ಬೋದು ನನ್ನ ಬ್ಲೌಸ್ ವಿಚಾರದಲ್ಲಿ. ಬಟ್ ನಮ್ಮ ಸಿಸ್ಟರ್ಗೆ ಮಾತ್ರ ಸಖತ್ತಾಗಿ ಸೆಟ್ ಆಯಿತು. ಅಂದರೆ ನಾವು ಮನೋರಂಜನೆ ಅಂತ ಹೇಳಿದ್ನಲ್ಲ, ಅಲ್ಲಿ ಕೊಟ್ಟಿದ್ದು ಫ್ಯಾಬ್ರಿಕ್ಕು ಡೈಯಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಆಗಿರೋ ಬಾರ್ಡ್ರ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಚಿಕ್ಕಪೇಟೆ. ಸೊ ಕಮರ್ಷಿಯಲ್ ಮುಗಿಸ್ಕೊಂಡು ನಾವು ಚಿಕ್ಕಪೇಟೆಗೆ ಹೋಗಿದ್ರಿ. ಸೊ ಈ ನಡುವೆ ಎಲ್ಲಿ ನೋಡಿದ್ರಿ ಟ್ರಾಫಿಕ್ ಪೊಲೀಸ್ ಅವ್ರದ್ದೇ ರಾಜ್ಯಭಾರ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲಿ ನೋಡಿದ್ರೂ ಇರ್ತಾರೆ, ಗಲ್ಲಿಯಲ್ಲೂ ಇರ್ತಾರೆ. ಆ್ಯಂಡ್ ನಮ್ಮ ಮನೆ ಹತ್ರ ಇರೋ ಸಣ್ಣ ಪುಟ್ಟ ಸಂಧಿಗಳಲ್ಲಿ ಸಹ ಈ ನಡುವೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ. ಐ ಡೋಂಟ್ ನೋ ಅವ್ರು ಏನು ನಿಜವಾಗ್ಲೂ ನಮಗೆಲ್ಲ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ನಮ್ಗೆ ಹೇಳೋದಕ್ಕೆ ಬರ್ತಾರೋ, ಇಲ್ಲಾಂದರೆ ಕಾಸು ತಗೊಳ್ಳೋದಕ್ಕೆ ಬರ್ತಾರೋ ಅದು ನನಗಂತೂ ಗೊತ್ತಿಲ್ಲ. ಬಟ್ ಎಸ್, ಇದನ್ನು ಗೌರ್ಮೆಂಟ್ ನೋಟಿಸ್ ಮಾಡಿ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು. ಬಿಕಾಸ್ ಯಾರ್ಯಾರು ಏನೇನು ಸಿಚುವೇಷನಲ್ಲಿ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅರ್ಜೆಂಟಲ್ಲಿದ್ರೂ ಬಿಡೋಲ್ಲ, ಕಾಸು 200-300 ಕೊಡೋವರೆಗೂ ದಮ್ಮಯ್ಯ ಅಂದರೂ ಬಿಡೋಲ್ಲ. ಸೊ ಜನಗಳ ಸಿಚುವೇಶನ್ ಹೇಗಿರುತ್ತೋ, ಅವ್ರ ಹತ್ರ ದುಡ್ಡಿರುತ್ತೋ ಇಲ್ವೋ. ಆ್ಯಂಡ್ ಎಸ್, ಹೆಲ್ಮೆಟ್ ಹಾಕ್ಕೋಬೇಕು ನಾವು. ಬಿಕಾಸ್ ಹೆಲ್ಮೆಟ್ ಹಾಕ್ಕೊಂಡ್ರೆ ಅದು ನಮಗೆ ಸೇಫ್ಟಿ. ಬಟ್ ಸ್ಟಿಲ್ ಏನು ಸಿಚುವೇಷನಲ್ಲಿ ಇರ್ತಾರೋ ಅವರಿಗೆ ಹೆಲ್ಮೆಟ್ ತೊಗೊಳಕ್ಕಾಗುತ್ತೋ ಇಲ್ವೋ, ಅಂದರೆ ಎತ್ಕೊಂಬರೋದು ಮರ್ತ್ಬಿಡ್ತಾರೋ. ಸೊ ಆ ಥರ ಸಿಚುವೇಷನಲ್ಲೂ ಬಿಡ್ತೀರ ಕಾಸು ಕಲೆಕ್ಟ್ ಮಾಡೋದು ಇಟ್ಸ್ ನಾಟ್ ಅ ಗುಡ್. ಅದ್ರ ಬದಲು ಹೇಳಬೇಕು, ಸೇಫ್ಟಿ ಮೇಂಟೈನ್ ಮಾಡಿ, ನಿಮಗೋಸ್ಕರ ತಾನೇ ಹೇಳೋದು ಅಂತ ಒಂದೆರಡು ಮಾತು ಬೈದು ಕಳಿಸಿದ್ರು ಓಕೆ. ಬಟ್ ಕಾಸು ತೊಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಿಲ್ಲ. ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಎಸ್, ನಾವು 1-2-3 ಅಂಗಡಿಗಳು ಕೇಳಿಕೊಂಡು ಲಾಸ್ಟಿಗೆ ಒಂದು ಅಂಗಡಿಗೆ ಬಂದ್ವಿ. ಸೊ ಇದನ್ನು ಅಷ್ಟೇ, ಅದು ಹೇಳಿದ್ನಲ್ಲ ನಾನು, ಏನೋ ಪ್ಲೇಸ್ ಹೇಳಿದೆ ಮರ್ತೋಗ್ಬಿಟ್ಟೆ. ಆ ಗಾಣಿಗರಪೇಟೆ, ಎಸ್, ಆ ಸಂಧಿಯಲ್ಲಿ ಬಂದರೆ ಟೆಂಪಲ್ ಇರುತ್ತೆ. ಟೆಂಪಲ್ ರೈಟ್ ತೊಗೊಂಡ್ರೆ 3rd or 4th ಶಾಪ್ ಅಂತ, 3rd or 4th ಅಲ್ಲ, ಒಂದು 5th 6th ಶಾಪ್ ಅನಿಸುತ್ತೆ. ಸೊ ನಾವು ಫಸ್ಟ್ ಬಂದು ನೋಡಿದ್ದು ಬಾಕ್ಸ್ ನೋಡಿದ್ರಿ. ಸೊ ಬಾಕ್ಸ್ ನೋಡಿ ನಾವು 50 ಪೀಸಸ್ ಕೂಡ ತೊಗೊಬಿಟ್ಟು ಪೇ ಕೂಡ ಮಾಡಿಬಿಟ್ರಿ. ಬಟ್ ಆ್ಯಕ್ಚುಲಿ ಅವ್ರು ಹೇಳಿದ್ರು 50 ಪೀಸಸ್ ಇದೆ ಅಂದರೆ ಪ್ಯಾಕೆಲ್ಲ ಮಾಡಿಬಿಟ್ಟಿದ್ರು. ಬಟ್ ಲೇಟರ್ ಏನಾಯಿತು ಅಂದರೆ ನಾವು ಸ್ವಲ್ಪ ದೂರ ಹೋಗಾದ್ಮೇಲೆ ಒಂದು ಅಂಗಡಿಗೆ ಹೋದ್ರಿ. ಸರಿ, 1-2 ಬಾಕ್ಸ್ ನೋಡೋಣ ಅಂತೇಳ್ಬಿಟ್ಟು ಎತ್ತು ಬಾಕ್ಸ್ ಎಲ್ಲನೂ ನಕ್ಬಿದ್ದುಬಿಟ್ಟಿದೆ. ಅಂದರೆ ಬಾಕ್ಸ್ ಕೊಟ್ಟರೆ ಒಳಗಡೆ ಸ್ವೀಟ್ ಹಾಕಿ ಕೊಡ್ಬೋದಲ್ಲ ಅನ್ನೋ ಥಾಟ್ ಮೇಲೆ ನಾವು ತೊಗೊಂಡಿದ್ದು ಬಾಕ್ಸು. ಬಟ್ ನೋಡಿದೆ ಎತ್ತುತ್ತಾ ಇರೋ ಬಾಕ್ಸಸ್ ಎಲ್ಲ ನಕ್ಕಾಗ್ಬಿಟ್ಟಿತ್ತು. ಸೊ ಆಮೇಲೆ ನಮ್ಮ ಅಕ್ಕ ಕೂಡ ಫೋನ್ ಮಾಡಿ ಹೇಳಿದ್ಲು, ಹಿಂಗೆ ಅವರು ನಕ್ಕಿರೋದೆಲ್ಲ ಕೊಟ್ಬಿಡ್ತಾರೆ, ನೀವು ಚೆಕ್ ಮಾಡಿ ಎತ್ಕೊಂಬರ್ಬೇಕು. ಅಂದರೆ ನಮ್ಮ ದೊಡ್ಡಮ್ಮ ಅವ್ರ ಮನೆ, ಅಂದರೆ ನಮ್ಮ ಅಕ್ಕ ಮನೆ ಹತ್ರ ನಮ್ಮ ದೊಡ್ಡಮ್ಮ ಇದ್ದಾರೆ, ನಮ್ಮ ಮಮ್ಮಿ ಅವರ ಅಕ್ಕ, ಸ್ವಂತ ಅಕ್ಕ ಅಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು. ನಮ್ಮ ದೊಡ್ಡಮ್ಮ ಬಂದುಬಿಟ್ಟು ಕನಕಪುರದಲ್ಲಿ ಮನೆ ಕಟ್ಟಿದ್ದಾರಲ್ಲ, ಅವ್ರು ಏನು ಗಿಫ್ಟ್ ಕೊಟ್ಟಿರೋ ಅಷ್ಟು ನೆನಪಿಲ್ಲ ನನಗೆ. ಸೊ ನಮ್ಮ ಅಕ್ಕ ಮನೆ ಹತ್ರ ಇರೋ ದೊಡ್ಡಮ್ಮ ಅವ್ರದ್ದು ಗೃಹ ಪ್ರವೇಶ ಆಯಿತು. ಅವ್ರಿಗೂ ಈ ಥರನೇ ಮಾಡಿಬಿಟ್ಟಿದ್ರಂತೆ, ಎಲ್ಲ ನಕ್ಕಾಗಿರೋದು. ಆ್ಯಂಡ್ ರಿಟರ್ನ್ ಈ ಶಾಪಲ್ಲ, ಬೇರೆ ಯಾವುದೋ ಶಾಪಲ್ಲಿ. ಸೊ ರಿಟರ್ನ್ ಎತ್ಕೊಂಡು ಹೋಗಿ ಕೊಟ್ಟರೆ ಹಾಫ್ ಅಮೌಂಟೇ ಕೊಟ್ರಂತೆ. ಬಟ್ ಪಾಪ ಇವ್ರು ಹಂಗೆಲ್ಲ ಏನೂ ಮಾಡಿಲ್ಲ. ನಾವು ಎಷ್ಟು ಕೊಟ್ಟರು ಅಷ್ಟೇ ನಮಗೆ ರೀಪ್ಲೇಸ್ ಮಾಡಿಕೊಟ್ರು. ಎಷ್ಟು ಅಮೌಂಟ್ ಕೊಟ್ಟರು ಅಷ್ಟು ಅಮೌಂಟ್ಗೆ. ಸೊ ಎಸ್, ನೆಕ್ಸ್ಟ್ ಟೈಮ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ದಯವಿಟ್ಟು ನೋಡಿ ಮಾಡಿ ಪರ್ಚೇಸ್ ಮಾಡಿ. ಬಿಕಾಸ್ ಇಟ್ಸ್ ಅ ಲೆಸನ್ ಫಾರ್ ಅಸ್ ಟು. ಸೊ ನನ್ನ ವ್ಲಾಗ್ ನೋಡೋರೆಲ್ಲ, ಸೊ ನೆಕ್ಸ್ಟ್ ಟೈಮ್ ನಿಮಗೆ ಏನಾದರೂ ರಿಟರ್ನ್ ಗಿಫ್ಟ್ ಪರ್ಚೇಸ್ ಮಾಡಬೇಕು ಅಂದರೆ ಬಾಕ್ಸ್ ಐಟಮ್ಸ್ ಎಲ್ಲ ತೊಗೊಂಡ್ರೆ, ಬಾಕ್ಸ್ ಎಲ್ಲ ಏನೇ ಐಟಮ್ಸ್ ತೊಗೊಂಡ್ರೂ ಒಂದಲ್ಲ 2-3 ಸಲ ಚೆಕ್ ಮಾಡಿ ತೊಗೊಂಡು ಬನ್ನಿ. ಕೌಂಟಿಂಗಲ್ಲಿ ಏನು ಮಿಸ್ಟೇಕ್ ಮಾಡಿಲ್ಲ, ಬಟ್ ತೆಗಿತಾ ಇರೋ ಬಾಕ್ಸ್ ಎಲ್ಲ ನಕ್ ಥರನೇ ಬಿದ್ದಿತ್ತು. ಸೊ ನಾವು ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗ್ಬಿಟ್ಟಿದ್ರಿ. ಆ್ಯಂಡ್ ಥ್ಯಾಂಕ್ ಗಾಡ್ ನಾವು ನೋಡಿ ತಿರ್ಗಾ ರಿಟರ್ನ್ ಎತ್ಕೊಂಬಂದು ರಿಟರ್ನ್ ಮಾಡಿ ನಾವು ಬೇರೆ ತೊಗೊಂಡ್ರಿ. ಸೊ ನಾವು ಯಾವ್ದು ತೊಗೊಂಡ್ರಿ ಅಂತೆಲ್ಲ ನನ್ನ ಮುಂದಿನ ವ್ಲಾಗ್ಸಲ್ಲಿ ಹಾಕ್ತೀನಿ, ಗೃಹ ಪ್ರವೇಶ ವ್ಲಾಗ್ಸ್ ಟೈಮಲ್ಲಿ ಹಾಕ್ತೀನಿ, ಎಷ್ಟು ಪರ್ಚೇಸ್ ಮಾಡಿದ್ರಿ, ಎಷ್ಟು ಕೊಟ್ರಿ ಅಂತೆಲ್ಲ. ಬಟ್ ಈ ಶಾಪಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಆ್ಯಂಡ್ ಕಮ್ಮಿ ಬೆಲೆಗೂ ಕೊಡ್ತಾರೆ. ನಾವು ಕೇಳಿದ ರೇಟಿಗೆ ಕೊಟ್ಟರು, ಖುಷಿ ಆಯಿತು. ಸೊ ಬಾಕ್ಸಸ್ನ ರಿಟರ್ನ್ ಮಾಡಿ ಬೇರೆ ತೊಗೊಂಡು ನಾವು ಮನೆ ಕಡೆ ಹೊರಟ್ರಿ. ಸೊ ಎಸ್, ನಾವು ಅಂದ್ಕೊಂಡ್ವಿ ನಮಗೂ ಒಳ್ಳೆ ಲೆಸನ್ ಅಪ್ಪ ಆಯಿತು ಅಂತ. ಸೊ ನೀವು ತಿಳ್ಕೊಳ್ಳಿ ಅಷ್ಟೇ. ಸೊ ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಅಂದರೆ ನಾವು ರಿಟರ್ನ್ ಗಿಫ್ಟ್ ಪರ್ಚೇಸ್ ಮಾಡಿದಂಥ ವ್ಲಾಗ್. ಆ್ಯಂಡ್ ನಾನು ಅವತ್ತು ವ್ಲಾಗ್ ಮಾಡಿದ್ದೆ ಸಹ ನಾನು ಎಂಡ್ ಮಾಡೋದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಟೈಮ್ ಇರಲಿಲ್ಲ ಬೇರೆ, ಬಿಕಾಸ್ ಆಲ್ರೆಡಿ ಲೇಟಾಗಿ ಹೋಗಿತ್ತು. ಮನೆಗೆ ಬಂದು ಅಡುಗೆ ಮಾಡೋ ಅದು ಮಾಡೋ ಅನ್ನೋದಲ್ಲೇ ಹೋಯಿತು. ಅದಕ್ಕೆ ನಾನು ಇವತ್ತು ನಾನು ವ್ಲಾಗ್ನ ಎಂಡ್ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಎಸ್, ಹೇಳ್ದಂಗೆ ದಿಸ್ ಇಸ್ ಮೈ ಪಿಂಪಲ್ ಕ್ರೀಮ್. ಬಿಕಾಸ್ ಕಮೆಂಟ್ಸ್ ಬರುತ್ತೆ, ಏನು ಯಾವಾಗಲೂ ಕ್ರೀಮ್ ಹಚ್ಕೊಂಡೇ ಇರ್ತೀರಾ ಅಂತ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ.
ಅದು ಪಿಂಪಲ್ಸ್ ಆಗಿಬಿಟ್ಟಿದೆ. ಆ್ಯಂಡ್ ನಾನು ಯೂಶ್ವಲಿ ಮನೇಲಿದ್ದರೆ ಪಿಂಪಲ್ಸ್ ಇದ್ದರೆ 24 ಗಂಟೆ ಅದು ನನ್ನ ಮುಖದಲ್ಲೇ ಇರುತ್ತೆ ಕ್ರೀಮು, ಬಿಕಾಸ್ ಬೇಗ ಡ್ರೈ ಆಗಿಬಿಡುತ್ತೆ ಅಂತ. ಆಚೆ ಹೋದ್ರೆ ಮಾತ್ರ ಮುಖ ತೊಳ್ಕೊಂಡು ಹೋಗ್ತೀನಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಅಂದರೆ ನಾವು ರಿಟರ್ನ್ ಗಿಫ್ಟ್ನ ಪರ್ಚೇಸ್ ಮಾಡಿರೋ ಅಂಥ ವ್ಲಾಗ್. ಸೊ ನಾವೇನು ಪರ್ಚೇಸ್ ಮಾಡಿದರೆ, ಯಾವ ಥರ ಪ್ಯಾಟರ್ನ್ ಪರ್ಚೇಸ್ ಮಾಡಿದ್ರಿ, ಎಷ್ಟು ಪೇ ಮಾಡಿದ್ರಿ ಅನ್ನೋದನ್ನೆಲ್ಲ ನಾನು ಗೃಹ ಪ್ರವೇಶ ವ್ಲಾಗಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ಮೀನ್ ಐಮ್ ಸೊ ಸಾರಿ, ಇದು ನಾನು ಹೇಳಲಿಲ್ಲ. ಆ್ಯಂಡ್ ಇವತ್ತು ನಾವು ಮೆಹಂದಿಗೆ ಹೋಗ್ತಾ ಇದ್ದೀವಿ, ಈವ್ನಿಂಗ್ 7 o'clock ಹೋಗ್ತಾಯಿದ್ದೀವಿ. ಸೊ ಆ ವ್ಲಾಗ್ನ ನಾನು ನಾಳೆ ಪೋಸ್ಟ್ ಮಾಡ್ತೀನಿ. ಸೊ ನಾಳಿನ ವ್ಲಾಗ್ ಜೊತೆ ಸಿಗುವ. ಅಂಟಿಲ್ ದಟ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಆ್ಯಂಡ್ ವಾಚ್ ದ ಫುಲ್ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.